ಬಸ್ ಸೌಲಭ್ಯ ಹಾಗೂ ಬಸ್ ಪಾಸ್ಗೆ ಒತ್ತಾಯಿಸಿ ಎಬಿವಿಪಿಯಿಂದ ಪ್ರತಿಭಟನೆ. ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಆಗಮಿಸುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ಸೌಲಭ್ಯ ಹಾಗೂ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಬಸ್ ಪಾಸ್ ವಿತರಣೆ ಮಾಡಬೇಕು ಎಂದು ಬಸವಕಲ್ಯಾಣ ನಗರದಲ್ಲಿ ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಎಬಿವಿಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಎಬಿವಿಪಿ ಸಂಘಟನೆಯ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಬಸವಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೆಲ ಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಸಂಚರಿಸಲು ಸ್ಥಳಾವಕಾಶ ಸಿಗುತ್ತಿಲ್ಲ. ಹೀಗಾಗಿ ಗ್ರಾಮೀಣ ಭಾಗದಿಂದ ನಗರಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗಾಗಿ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕು. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆಯಲ್ಲಿ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ ತಕ್ಷಣ ಬಸ್ ಪಾಸ್ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಎಬಿವಿಪಿ ಪ್ರಮುಖರು ಒತ್ತಾಯಿಸಿದರು. ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಸ್ಥಳಕ್ಕೆ ಆಗಮಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹೇಮಂತ್ ದತ್ತ, ತಾಲೂಕು ಸಂಚಾಲಕ ರಮೇಶ್ ರಾಠೋಡ್, ಪ್ರಮುಖರಾದ ಸುನೀಲ್ ವಾಡೇಕರ್, ಲೋಕೇಶ್ ಮೂಳ್ಕೆರೆ, ನಗರ ಸಹ ಕಾರ್ಯದರ್ಶಿ ಮೀನಾಕ್ಷಿ, ಪ್ರಮುಖರಾದ ಪೂರ್ಣಿಮಾ, ಸ್ವಾತಿ, ಭಾಗ್ಯಲಕ್ಷ್ಮಿ, ವೈಭವಿ ಸೇರಿದಂತೆ ಸಂಘಟನೆಯ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. भारत माता जय जय भारत माता जय जय एबीवीपी जय जय एबीवीपी बेक्के बेक्को बेक्को बेक्के बेक्को 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 ವಿದ್ಯಾರ್ಥಿ ಜೀವನದಲ್ಲಿ ಚೆಲ್ಲಾಟಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿ ಜೀವನದಲ್ಲಿ ಚೆಲ್ಲಾಟಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ವಿಧಾನಸೌಧ ನಡೆಯುತ್ತದೆ, ವಿಧಾರ್ಥ ಪರಿಷತ್ ಕುಣಿಗಿದ್ದಾರೆ, ವಿದ್ಯಾರ್ಥಿ ಪರಿಷತ್ ಕುಣಿಗಿದ್ದಾರೆ. ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಏನ್ ಇವ್ರಿಗೇನು ಕಾರ್ ಮಾಡ್ಕೊಂಡ್ ಬರಂತ ಹೇಳಿದ್ವಾ? ನಮ್ಮ ಬಸ್ಸುಗಳು ಉಚಿತ ಸಾರ್ವಜನಿಕ ಬಸ್ಸುಗಳನ್ನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡತಕ್ಕಂತ ವ್ಯವಸ್ಥೆಯನ್ನು ಮಾಡಿಕೊಡಪ್ಪ ಅಂತಂದ್ರೆ ಇವತ್ತಿನೇ ಡಿಪೋ ಮ್ಯಾನೇಜರ್ ಅವರು ಹೇಳ್ತಿದ್ದಾರೆ ಬಸ್ಸುಗಳ ಕೊರತೆ ಇದೆ ಅಂತಕ್ಕಂತಿದ್ದಾರೆ. ಆದ್ರೆ ಇವತ್ತಿನ ಸರ್ಕಾರ ಅಧಿಕಾರಿಗಳ ಮೇಲೆ ನಿಗಾ ಎಷ್ಟೊತ್ತ ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಇಡೀ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ನಿನ್ನೆ ಬೀದರಲ್ಲಾಗಿದೆ, ಔರಾದಲ್ಲಾಗಿದೆ, ಇವತ್ತು ಬಸವ ಕಲ್ಯಾಣದಲ್ಲಾಗುತ್ತೆ, ಬಾಲ್ಕಿಯಲ್ಲಾಗುತ್ತೆ. ರಾಜ್ಯದ ಮೂಲೆ ಮೂಲೆಗಳ ವಿದ್ಯಾರ್ಥಿ ಪರಿಷತ್ ಹೋರಾಟ ಕರೆ ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಇದನ್ನ ಎಚ್ಚೆತ್ತುಕೊಳ್ಳಿಲ್ಲಪ್ಪ ಅಂದ್ರೆ ಇದೇ ಉಸ್ತುವಾರಿಗಳ ಮನೆಗಳಿಗೆ ಮುತ್ತಿ ಹಾಕ್ತಕ್ಕಂಥ ಕೆಲಸ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಹಾಗಾಗಿ ಬೇಗನೆ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಗೌರವಾನ್ವಿತವಾದಂತಹ ಈಶ್ವರ್ ಖಂಡ್ರೆ ಸಾಹೇಬರಿದ್ದಾರೆ, ಬಹಳ ಗೌರವ ಇದೆ. ನಿಮ್ಮ ಜಿಲ್ಲೆಯಾದಂತಹ ಉಸ್ತುವಾರಿ ಸಚಿವರಿದ್ರಿ. ಅದೇ ತರ ಚಿಕ್ಕ ವಯಸ್ಸಿನಲ್ಲಿ ಯುವಕರ ಪ್ರೇಮಿ ಮಾನ್ಯ ಸಂಸದರಾದಂತಹ ಈ ಸಾಗರ್ ಖಂಡ್ರೆ ಅವರಿದ್ದಾರೆ. ತಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಂತು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳಿಗೆ ಹಳ್ಳಿಯಿಂದ ಸುಮಾರು राज्य सरकार
ರಾಜ್ಯ ಸರ್ಕಾರ ನಮಗೆ ಉಚಿತ ಬಸ್ ನೀಡಿದೆ. ಆದರೂ ನಾವು ಮಹಿಳೆಯರಿಗಾಗಿ ಇದೊಂದು ಖುಷಿ ವಿಚಾರ. ಆದರೂ ಕೂಡ ನಮ್ಮ ಅನೇಕ ವಿದ್ಯಾರ್ಥಿಗಳು ಇನ್ನು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಇದೆಲ್ಲ ರಾಜ್ಯ ಸರ್ಕಾರ ನೋಡಿದ್ದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿ ತಮ್ಮ ಸರ್ಕಾರವನ್ನು ತಾನೇ ನಡೆಸಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳ ಪರಿಸ್ಥಿತಿಗಳನ್ನು ಅವರು ಅರ್ಥಕೊಳ್ಳುತ್ತಿಲ್ಲ. ಅವರು ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥಕೊಂಡು ಅವರವರ ಉಚಿತ ಶಿಕ್ಷಣಗಾಗಲಿ ಬಟ್ಟೆಗಾಗಲಿ ಎಲ್ಲದಕ್ಕೂ ಸೌಲಭ್ಯ ಕೊಡಬೇಕು. ಇದು ಶ್ರೀ ಶಕ್ತಿ ಯೋಜನೆಯಿಂದ ಏನು ನಮಗೆ ಲಾಭ ಆಗುತ್ತಿಲ್ಲ. ಬಹಳಷ್ಟು ಜನರು ಅಲ್ಲಿ ಬೀಳುತ್ತಿದ್ದಾರೆ. ಅವರು ನಮ್ಮನ್ನು ನೋಡುತ್ತಿಲ್ಲ. ಆದರೂ ನಾವು ಜನರು ಇಲ್ಲೇ ಇದ್ದು ನೋಡಿ ಜನರ ಸಮಸ್ಯೆಗಳನ್ನು ಕೇಳಿ ಎಷ್ಟೊಂದು ಬಸ್ಗಳಲ್ಲಿ ಸಮಸ್ಯೆ ಆಗ್ತಿದೆ ಅಂದರೆ ಇವತ್ತು ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕಾಗಿ ಇದು ರಾಜ್ಯ ಸರ್ಕಾರಕ್ಕೆ ಯಾವುದೇ ದೊಡ್ಡ ಮಾತಲ್ಲ. ಇವತ್ತು ಮನಸ್ಸು ಮಾಡಿದರೆ ರಾಜ್ಯ ಸರ್ಕಾರ ಇವತ್ತೇ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಅಂತ ಹೇಳ್ತೇನೆ.